ಹಾಯ್, ನನ್ನ ಹೆಸರು ಪೂರ್ಣಿಮಾ ಆ್ಯಂಡ್ ನಾನು ಮೂಲತಃ ಮಂಗಳೂರವಳು, ಪಕ್ಕ ತುಳುವ ಹುಡುಗಿ, ಪ್ರೌಡ್ ಮೊಗವೀರ. ಆ್ಯಂಡ್ ನಾನು ಇರೋದು ಬ್ಯಾಂಗ್ಳೂರಲ್ಲಿ, ಯಾಕಂತಂದರೆ ಅದು ನನ್ನ ಕರ್ಮಭೂಮಿ. ಆ್ಯಂಡ್ ಅದಕ್ಕೋಸ್ಕರ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಸುಮಾರು ವರ್ಷದಿಂದ ಇದ್ದೀನಿ ನಾನು ಬ್ಯಾಂಗ್ಳೂರಲ್ಲಿ. ಬಟ್ ಏನಂದರೆ ನನಗೆ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್. ನನ್ನ ಚಾನಲ್ ಏನಿದೆ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂತಂದರೆ ಇದು ನನಗೋಸ್ಕರ ಅಂತ ಈ ಚಾನಲ್ನ ನಾನು ಕ್ರಿಯೇಟ್ ಮಾಡಿಲ್ಲ. ನಾನು ಇದನ್ನು ಸ್ಟ್ರೇ ಡಾಗ್ಸಿಗೆ ಅಂತೇಳಿ ಈ ಚಾನಲ್ನ ಕ್ರಿಯೇಟ್ ಮಾಡಿದ್ದೇನೆ. ನಿಮಗೆಲ್ಲರಿಗೊಂದು ಈ ಮಾತನ್ಬೇಕಾದ್ರೆ ಎಲ್ಲರಿಗೊಂದು ಕನ್ಫ್ಯೂಷನ್ ಇರ್ಬೋದು. ಏನಂತಂದರೆ ಸ್ಟ್ರೇ ಡಾಗ್ಸ್ ಅಂತಾರೆ, ಒಂದು ವೀಡಿಯೋನಿಲ್ಲ ಸ್ಟ್ರೇ ಡಾಗ್ಸ್ ಇದು ಎಲ್ಲ ಅವ್ರ ಪೆಟ್ಟೆ ಫರ್ ಕಿಡ್ಸ್ ಇದು ಇದೆ ಅನ್ನೋದು ನಿಮ್ಮ ಮೈಂಡಿಗೆ ಬಂದೇ ಬರುತ್ತೆ. ಇನ್ ಕೇಸ್ ನಿಮ್ಮ ಜಾಗದಲ್ಲಿ ಇದ್ದರೆ ನನಗೂ ಬರುತ್ತೆ. ಲೆಟ್ ಮೀ ಎಕ್ಸ್ಪ್ಲೇನ್ ಯು. ಅದು ಏನಕ್ಕಂತಂದರೆ ನನ್ನ ಫರ್ ಕಿಡ್ಸ್, ನನ್ನ ಸ್ವಂತ ನನ್ನ ಮನೆಗಿರುವ ಫರ್ ಕಿಡ್ಸ್ ಏನಿದ್ದಾರೆ ಅವ್ರಿಗೆ ನನ್ನ ಫ್ಯಾಮಿಲಿ ನೋಡ್ಕೊತಾ ಇದ್ದಾರೆ. ಸೊ ಅವರಿಗೆ ಯೂಟ್ಯೂಬಿಂದ ಏನು ಬರುತ್ತೆ ಅದು ಬೇಡ. ಬಟ್ ಈಗ ಪ್ರಾಬ್ಲಮ್ ಎಲ್ಲಿ ಅಂತಂದರೆ, ನಾನು ಸ್ಟ್ರೇ ಡಾಗ್ಸಿಗೆ ಸುಮಾರು ಒಂದು 3-4 ಇಯರ್ಸಿಂದ ಫೀಡ್ ಮಾಡ್ತಿದ್ದೀನಿ. ಜಾಬ್ಗೆ ಹೋಗ್ತಿದ್ದೆ, ಹಾಗಾಗಿ ನಾನು ಫೀಡ್ ಮಾಡ್ತಿದ್ದೆ. ಸೊ ನಂಗೆ ಈಸಿ ಆಗ್ತಿತ್ತು. ನನ್ನ ಸ್ಯಾಲರಿಯಲ್ಲಿ ಏನೋ ನಾನು ಅವ್ರಿಗೆ ಫುಡ್ ತಗೊಂಡು ಬಂದು ಒನ್ ಟೈಮ್ ನಾನು ಫೀಡ್ ಮಾಡ್ತಿದ್ದೆ. ಮತ್ತು ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ಸು, ಉಂಡಾದರೆ ಅದಕ್ಕೆ ಔಷಧಿ ಹಾಕೋದು, ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡಿಸೋದು, ಅದೇ ನ್ಯೂಟ್ರು ಮಾಡಿಸೋದು, ಈ ಥರ ಎಲ್ಲ ನಾನು ಮಾಡ್ತಾಯಿದ್ದೆ. ಇವಾಗ ಸುಮಾರು ಒಂದು 3 ಮಂತಿಂದ ನಾನು ಅದನ್ನು ಡ್ರಾಪ್ ಮಾಡಿದ್ದೀನಿ. ಏನಕ್ಕಂತಂದರೆ ನಾನು ಫೈನಾನ್ಷಿಯಲಿ ಸ್ವಲ್ಪ ಲೋ ಆಗಿಬಿಟ್ಟಿದ್ದೀನಿ. ಯಾಕಂತಂದರೆ ಡ್ಯೂ ಟು ಸಮ್ ಪರ್ಸ್ನಲ್ ರೀಸನ್ ನಾನು ಜಾಬ್ ಕ್ವಿಟ್ ಮಾಡಬೇಕಾಗಿ ಬಂತು. ಆ್ಯಂಡ್ ಫರ್ದರ್ ನಾನು ಜಾಬಿಗೆ ಹೋಗೋ ಪ್ಲ್ಯಾನಲ್ಲಿ ಇಲ್ಲ. ಯಾಕಂತಂದರೆ ಸ್ವಲ್ಪ ಸಿವಿಯರ್ ಪರ್ಸ್ನಲ್ ರೀಸನ್ ಇದೆ, ಹಾಗಾಗಿ ನಾನು ಹೋಗ್ಲಿಕ್ಕೆ ಆಗಲ್ಲ. ಇನ್ನೊಂದು ಏನಂತಂದರೆ, ಈಗ ಆ ಸ್ಟ್ರೇ ಡಾಗ್ನ ನೋಡಬೇಕಾದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಯಾಕಂದರೆ ನನ್ನ ಲೇಔಟಲ್ಲಿಗೆ ಸುಮಾರು ಒಂದು 40-45 ಸ್ಟ್ರೇ ಡಾಗ್ಸ್ ಇದೆ. ಅದಕ್ಕೀಗ ಊಟ ಇಲ್ಲ ಸುಮಾರು ತಿಂಗಳು. ಆವಾಗವಾಗ ಹೋಗಿ ಅಂದರೆ ಲೈಕ್ ಒಂದು ವಾರದಲ್ಲಿ 1 or 2 ಟೈಮ್ಸ್ ನನ್ನ ಬಿಸ್ಕಿಟು, ನನ್ನ ಕೈಲಿ ದುಡ್ಡಿದ್ರೆ ನನ್ನ ಬಿಸ್ಕಿಟು ಅದು ಇದು ಏನೋ ಒಂದು ಹಾಕ್ಕೊಂಡು ನಾನು ಹೇಗೋ ಮಾಡ್ತೀನಿ. ಬಟ್ ಅದನ್ನು ನೋಡಬೇಕಾದ್ರೆ ಅದು ದಿನ ನನ್ನನ್ನು ಕಾಯ್ತಾ ಇರುತ್ತೆ. ಅಮ್ಮ ಬರ್ತಾಳೆ, ಊಟ ಹಾಕ್ತಾಳೆ ನಮಗಂತ. ನನ್ನ 2 ವೀಲರಲ್ಲಿ ಪಾಸ್ ಹಾಕಬೇಕಾದ್ರೆ ಅದರ ಕಣ್ಣ ನೋಟ ಇದಲ್ವ, ನನ್ನ ನೋಡೋದು ಇವಾಗ ಊಟ ಹಾಕ್ತಾಳೆ ಅನ್ನೋದು, ಅದು ನನಗೆ ತುಂಬ ಪ್ರಿಕ್ ಮಾಡ್ತಾ ಇದೆ ನನ್ನನ್ನು. ನನಗೆ ಏನಂತಂದರೆ ಒಂಥರ ಡೈಲಿ ನಾನು ಸಾಯ್ತಿದ್ದೀನಿ ಅನ್ನೋ ಒಂದು ರೇಂಜಿಗೆ ನನಗೆ ಮೆಂಟಲಿ ನನಗೆ ಕಷ್ಟ ಆಗ್ತಿದೆ. ಹಾಗಾಗಿ ನನಗೆ ನನ್ನ ಲೈಫಿನ ಒಂದೇ ಒಂದು ಆಸೆ ಇರೋದೇನಂತಂದರೆ, ನಾನು ಸ್ಟ್ರೇ ಡಾಗ್ಸಿಗೆ ಅಟ್ಲೀಸ್ಟ್ 1 ಟೈಮ್ ಫುಡ್ ಕೊಡಬೇಕು, ಚಿಕ್ಕ ಪುಟ್ಟ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನೋದು. ಬಟ್ ನನ್ನ ಕೈಯಿಂದ ಅದು ಆಗ್ತಿಲ್ಲ. ಅದಕ್ಕೋಸ್ಕರ ಈ ಚಾನಲ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ನನಗೆ ಸಹಕರಿಸಬೇಕು, ಸಪೋರ್ಟ್ ಮಾಡಿ. ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರನೂ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನೀವೆಷ್ಟು ನನಗೆ ನಾನು ಯಾರ ಹತ್ರನೂ ನನ್ನ ಲೈಫಲ್ಲಿ ದುಡ್ಡು ಕೇಳಲ್ಲ ಸ್ಟ್ರೇ ಡಾಗ್ಸಿಗೋಸ್ಕರ. ನಾನು ವಿಡಿಯೋ ಮಾಡಿ ಶ್ರಮ ಪಡ್ತೀನಿ, ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ಹೆಲ್ಪ್ ಮಾಡಿ ಸಾಕು. ಯಾರ ಹತ್ರನೂ ನನಗೆ ಫಂಡ್ಸ್ ಬೇಡ, ಯಾವ ಫಂಡ್ಸು ಬೇಡ. ನಾನೇ ನನ್ನ ಖುದ್ದಾಗಿ ನೋಡ್ಕೊತೀನಿ. ಜಸ್ಟ್ ಒಂದೇ ಒಂದು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿದರೆ, ಅಷ್ಟು ಹೆಲ್ಪ್ ಮಾಡಿದರೆ ಸಾಕು. ಆ್ಯಂಡ್ ಐ ಹೋಪ್ ನಿಮಗೆಲ್ಲರಿಗೂ ನಾನು ಏನು ಮಾತಾಡಲಿಕ್ಕೆ ಹೋಗ್ತಿದ್ದೀನಿ ಅಂತ ಅರ್ಥ ಆಗ್ತಿದೆ ಅಂತ ಅನಿಸ್ತಿದೆ. ಯಾಕಂದರೆ ಇದು ನನ್ನ ಫಸ್ಟ್ ವ್ಲಾಗ್ ಇದು. ನನಗೇನು ಮಾತಾಡಬೇಕು, ಯಾವ ಥರ ವೀಡಿಯೋ ಮಾಡಬೇಕು. ಆ್ಯಂಡ್ ನನಗೆ ಫೆಸಿಲಿಟಿ ಟ್ರೈಪಾಡ್ ಒಂದಿದೆ ಅಷ್ಟೇ. ನನ್ನ ಹತ್ರ ಬೇರೆ ಮೈಕ್ ಅದು ಇದು ಏನು ಫೆಸಿಲಿಟೀಸ್ ಇಲ್ಲ. ಅಷ್ಟು ತರುವಂಥದ್ದು ನನ್ನ ಹತ್ರ ಏನೂ ಇಲ್ಲ. ಬ್ಯಾಕ್ಗ್ರೌಂಡ್ ನೋಡಿನೂ ಏನು ಅಂದ್ಕೊಂಡ್ಬೇಡಿ. ನನಗೆ ಆ ಫೆಸಿಲಿಟೀಸ್ ಇಲ್ಲ. ಮುಂದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿದರೆ ನಾನು ಇದಕ್ಕಿಂತ ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ಸಾರಿ, ನನ್ನ ಡಾಗ್ ಕೆಳಗಡೆ ಟ್ರೈಪಾಡ್ ಕೆಳಗಡೆಯಿಂದ ಬಂದ, ಸ್ವಲ್ಪ ಶೇಕ್ ಆಯಿತು. ಜಸ್ಟ್ ಅಡ್ಜಸ್ಟ್ ಮಾಡಿ. ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಹತ್ರ ಎಲ್ಲ ರಿಕ್ವೆಸ್ಟ್ ಏನಂತ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ದಯವಿಟ್ಟು ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನನ್ನ ಸ್ವಾರ್ಥಕ್ಕಲ್ಲ ಇದು, ನಾನು ಬೀದಿ ನಾಯಿಗಳಿಗೋಸ್ಕರ ಮಾಡಬೇಕಂತಿದ್ದೇನೆ. ಮತ್ತು ಇನ್ನೊಂದು ಏನಂತಂದರೆ, ಯಾರಾದರೂ ತುಳುವಾಸ್ ನೋಡ್ತಾ ಇದ್ದರೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಯಾಕೆ ತುಳುವಲ್ಲಿ ವಿಡಿಯೋ ಮಾಡ್ತಿಲ್ಲ ಅಂತಂದರೆ, ತುಳುವಲ್ಲಿ ವಿಡಿಯೋ ಮಾಡಿದರೆ ನಿಮ್ಗಷ್ಟೇ ಅರ್ಥ ಆಗುತ್ತೆ. ಕೆಲವ್ರು ಕನ್ನಡಿಗರಿಗೆ ಅರ್ಥ ಆಗಲ್ಲ ತುಳು. ಆ ಒಂದು ಇಂಟೆನ್ಷನಿಂದಗೋಸ್ಕರ ನಾನು ಕನ್ನಡದಲ್ಲಿ ಮಾಡ್ತಿರೋದನ್ನ ತುಳುವಾಸ್ಗೂ ಕನ್ನಡಿಗಸ್ಗೂ ಇಬ್ರಿಗೂ ನಾನು ಏನು ಹೇಳ್ತಿದ್ದೇನೆ ಅನ್ನೋದು ಅರ್ಥ ಆಗುತ್ತೆ ಚೆನ್ನಾಗಿ. ನನ್ನ ಕಾಸ್ ಸ್ಟ್ರೇ ಡಾಗ್, ಅವ್ರಿಗೆ ಫೀಡ್ ಮಾಡಬೇಕು. ಇಷ್ಟೇ ನನ್ನ ಕಾಸ್ ಇರೋದು. ಬೇರೆ ನಾನು ಯಾವ ಇಂಟೆನ್ಷನ್ ಇಲ್ಲ. ದೇವ್ರ ದಯದಲ್ಲಿ ನನಗೆ ಬೇಕಾಗಿರೋದು ನನ್ನ ಬಟ್ಟೆ ಹೊಟ್ಟೆ ಎಲ್ಲವೂ ನನ್ನ ಫ್ಯಾಮಿಲಿ ನನಗೆ ನೋಡ್ಕೊತಾರೆ. ಅದಕ್ಕೇನು ದೇವ್ರ ದಯದಲ್ಲಿ ಕಮ್ಮಿ ಇಲ್ಲ. ಬಟ್ ಸ್ಟ್ರೇ ಡಾಗ್ಸಿಗೆ ಮಾಡ್ತೇನೆಂದರೆ ನನ್ನಲ್ಲಿ ಯಾರೂ ಸಪೋರ್ಟ್
ಸಪೋರ್ಟು ಇಲ್ಲ ನನಗೆ. ಸೊ ಅದಕ್ಕಾಗಿ ನೀವು ವ್ಯೂವರ್ಸ್ ಸಪೋರ್ಟ್ ನನಗೆ ಬೇಕೇ ಬೇಕು. ದಯಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಲ್ಪ್ ಮಾಡಿ. ಥ್ಯಾಂಕ್ ಯು.